ಆ ಕೆಸರ ಗ್ರಾಮದ ರಸ್ತೆ ಇದೆಯಲ್ಲ, ಆ ರೋಡ್ಗೆ ಸಿದ್ದರಾಮಯ್ಯ ಅಂತ ಹೆಸರಿಟ್ಕೊಂಡ್ರೆ ಮುಗಿದೋಯ್ತಪ್ಪ. ಸಿಂಪಲಾಗಿ ಸಾರ್ವಾಗಲ್ವೇ ಇದು? ಕೆಸರೆ ರೋಡ್ಗೇನೆ ಸಿದ್ದರಾಮಯ್ಯ ಇದು ಎಂಥದ್ದು ಪ್ರಮುಖ ರಸ್ತೆ ಅಂತೇಳಿ ಹಾಕೊಂಬಿಟ್ರೆ ಆ ಪ್ರಿನ್ಸಸ್ ಹೆಸರು ಉಳ್ಕೋತದೆ, ಸಿದ್ದರಾಮಯ್ಯನವ್ರ ಹೆಸರು ಉಳಿಯಲ್ವೇ? ಶಾಶ್ವತವಾಗಿರ್ತದೆ. ಯಾಕೆಂದರೆ ದೊಡ್ಡ ಸಾಧನೆ ಆಗಿರೋದೇ ಅಲ್ಲಲ್ವೇ? ಸಿದ್ದರಾಮಯ್ಯವರು ಬೆಂಗಳೂರು ಮೈಸೂರು ನಗರಕ್ಕೆ ಕೊಟ್ಟಿರ್ತಕ್ಕಂಥ ದೊಡ್ಡ ಕೊಡುಗೆ ಕೆಸರೆ ಭಾಗದಲ್ಲೇ ತಾನೆ. ಅಲ್ಲಿಗೆ ಇಟ್ಟರೆ ಹೆಸರಿಟ್ಟರೆ ಎಲ್ಲ ಆನಂದ ಪಡ್ತಾರೆ, ಅವರು ಆನಂದ ಪಡ್ಬೋದು ಬಹುಶಃ. ಯಾವ ಡೆವಲಪ್ಮೆಂಟು? ಯಾವುದು? ಜಯದೇವ ಆಸ್ಪತ್ರೆ ಕಟ್ಟಿಸ್ಬೇಕಾದ್ರೂ ಅವ್ರು ಒಬ್ಬರದೇ ಅಲ್ಲಿನ ಕಾಂಟ್ರಿಬ್ಯೂಷನ್ ಇಲ್ಲ. ಜಯದೇವ ಆಸ್ಪತ್ರೆಗೂ ಇಲ್ಲಿ ಏನವ್ರು ಮನೆಯಿಂದ ದುಡ್ಡು ತಂದು ಖರ್ಚು ಮಾಡೋರ? ಆಗಲಾದರೂ ಅರಸರು ಅವರ ಕುಟುಂಬದ ಆಸ್ತಿಗಳನ್ನು ಅಲ್ಲಿ ಇಲ್ಲಿ ಸಾಲ ಹಡ ಇಟ್ಟು ಸಾಲ ತಂದು ಅಭಿವೃದ್ಧಿ ಮಾಡಿರೋದು. ಒಡವೆ ಎಲ್ಲ, ಅವ್ರ ಕುಟುಂಬದ ಒಡವೆ ಎಲ್ಲ ಪ್ಲೆಡ್ಜ್ ಮಾಡಿ ದುಡ್ಡು ತಂದು ಅಭಿವೃದ್ಧಿ ಮಾಡಿರೋದು. ನೀವೇನು ಮಾಡಿದ್ದೀರಿ? ಅಭಿವೃದ್ಧಿ ಹೆಸರಿನಲ್ಲಿ ಸರ್ಕಾರದ ಆಸ್ತಿ ಲೂಟಿ ಮಾಡಿರೋದೇ ನಿಮ್ಮ ಸಾಧನೆ. ಏನು ಮಾಡಿದ್ದೀರಿ ನೀವು? ಹೀಗಾಗಿದ್ದರೆ ನಾನು ಕ್ಲೈಮ್ ಮಾಡಬೇಕಲ್ವ? 18 ತಿಂಗಳು BJP ನಾವು ಇಬ್ಬರು ಸರ್ಕಾರ ಮಾಡಿದಾಗ ಮೈಸೂರು ನಗರಕ್ಕೆ JNNURM ಸ್ಕೀಮ್ನ ತಂದಂಥವನು ಕುಮಾರಸ್ವಾಮಿ. BJP ಸರ್ಕಾರ ಒಂದು ಹೊಂದಾಣಿಕೆಯಲ್ಲಿ JNNM ಸ್ಕೀಮ್ನಲ್ಲಿ ಸುಮಾರು 2,000 ಕೋಟಿ ಹಣ ಬಂತು. ಇವತ್ತು ಮೈಸೂರಿನ ಪ್ರಮುಖ ಅಭಿವೃದ್ಧಿಗೆ ಚಾಲನೆ ನಾವಿದ್ದಂಥ 20 ತಿಂಗಳು BJP JDSನ ಅವಧಿನಲ್ಲಿ ಕೊಟ್ಟಿರ್ತಕ್ಕಂಥದ್ದು ಇದೆಯಲ್ಲ, ಚರ್ಚೆ ಮಾಡೋಣಂತೆ. ಇವರು 2 ಬಾರಿ ಉಪಮುಖ್ಯಮಂತ್ರಿಗಳು, 1 ಬಾರಿ ಸಂಪೂರ್ಣಾವಧಿ ಮುಖ್ಯಮಂತ್ರಿ. ಈಗ 2ನೇ ಬಾರಿಗೂ ಸಂಪೂರ್ಣ ಮುಖ್ಯಮಂತ್ರಿ ನಾನೇ ಇರ್ತಕ್ಕಂಥದ್ದು ನಿನ್ನೆ ದಿನವೂ ಘೋಷಣೆ ಮಾಡಿದ್ದಾರೆ, ಪ್ರಶ್ನೆ ಇಲ್ಲ ಅಂತೇಳಿ. ಇಷ್ಟೆಲ್ಲ ನೀವು ಈ ಮೈಸೂರು ಜನ ನಿಮ್ಗೆ ಕೊಟ್ಟು ಪವರ್ನ ಏನಪ್ಪ ಅಂತ ದೊಡ್ಡ ಮಟ್ಟದ ಕೊಡುಗೆ ಕೊಟ್ಟಿರೋದು. ನಾನು 2018 ಮುಖ್ಯಮಂತ್ರಿ ಇದ್ದಾಗ ಇವರೇ ಎಲ್ಲ ಬೆಂಬಲ ಕೊಟ್ಟಿದ್ರಲ್ಲ 14 ತಿಂಗಳು. ಇದೇ ವರುಣಾ ಕ್ಷೇತ್ರದ ಶಾಸಕರು ಸುಮಾರು 238 ಕೋಟಿ ವೆಚ್ಚದ ಕಾಮಗಾರಿಗಳಿಗೆ ನನ್ನ ಮುಂದೆನೇ ಅರ್ಜಿ ಕೊಟ್ಟಿದ್ದರು. ನಾನು 14 ಮುಖ್ಯಮಂತ್ರಿ ಅವಧಿಯಲ್ಲಿ. ಹಾಗಿದ್ರೆ ಇವರು ಅಷ್ಟೆಲ್ಲ ಅಭಿವೃದ್ಧಿ ಮಾಡಿಬಿಟ್ಟಿದ್ರೆ ನಾನು ಇದ್ದ 14 ತಿಂಗಳಿಗೆ 238 ಕೋಟಿ ವರ್ಕಿಗೆ ಲೆಟ್ರ್ ಕೊಟ್ಟಾರ ಆ ಕ್ಷೇತ್ರಕ್ಕೆ? ಇಲ್ವಾಲ ಕುಡಿಯೋ ನೀರು 53ರಲ್ಲಿ ಕೊಟ್ಟವ್ರು ನಾವು BJP JDS ಸರ್ಕಾರದಲ್ಲಿ. ಇಲ್ಲಿ ನಿಮ್ಮ ಮಳೆಹಳ್ಳಿ ಭಾಗದಲ್ಲಿ ಕೊಟ್ಟಿರೋರು ನಾವು. ನಿಮ್ಮ ರಾಜಕಾಲುವೆ ಮೈಸೂರು ನಗರದಲ್ಲಿ ಇಂಡ್ವಾಡಿದು ಎಷ್ಟು ಹೇಳಬೇಕು? ಹಾಗಂತೇಳಿ ನಾವು ಕ್ಲೈಮ್ ಮಾಡೋಕ್ಕಾಯ್ತದೆ? ಇದು ಹೆಸರನ್ನ ಹಿಡ್ಕೊಳ್ತಕ್ಕಂಥ ಈ ಕಾಯಾಲಿ ಇದೆಲ್ಲ ಬಿಡಬೇಕು ಮೊದಲು. ಇದು ಮಾನವೀಯ ಸಂದೇಶದ ಜನವಾಹಿನಿ.